guys, welcome back to my channel. If you're new here, hi, I'm Swati. ತುಂಬ ಜನ ನನಗೆ ಕೇಳಿದ್ರಿ ನೀನು ಪ್ರೊಫೆಷ್ನಲ್ ಹೇಗಿರುತ್ತೆ, ಕಂಟೆಂಟ್ ಕ್ರಿಯೇಷನ್ ಎಲ್ಲ ನೀವು ಹೇಗೆ ಮಾಡ್ತೀರಾ ಅಂತ ತುಂಬ ಕ್ವಶನ್ಸ್ ಕೇಳಿದರೆ. ಸೊ ಇವತ್ತು ನಾನು ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಆ್ಯಸ್ ಎ ಡಾಕ್ಟರ್ ನನ್ನ ಲೈಫ್ ಹೇಗಿರುತ್ತೆ, ಹಾಗೆ ಯೂಟ್ಯೂಬರ್ ಆಗಿ ನಾನು ಏನೇನೆಲ್ಲ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ನೆಕ್ಸ್ಟ್ ಥಿಂಗ್ ನಾನು ಮಾಡೋದು ಬೆಡ್ನ ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ನಾನು ವರ್ಕಿಂದ ಬಂದಾಗ ನನ್ನ ಬೆಡ್ ಕ್ಲೀನಾಗಿದ್ದರೆ ಬೇರೆ ವರ್ಕ್ ಮಾಡೋದಕ್ಕೂ ಕೂಡ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಸೊ ನಾನು ಯಾವಾಗಲೂ ಜಾಬ್ಗೆ ಹೋಗೋಕ್ಕಿಂತ ಮುಂಚೆನೇ ಬೆಡ್ನ ಕ್ಲೀನ್ ಮಾಡ್ತೀನಿ. ಇನ್ ಕೇಸ್ ಮಿಸ್ ಆದರೆ ನನ್ನ ಅಮ್ಮ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಒನ್ ಹ್ಯಾಬಿಟ್ ನನ್ನ ಕಾಲೇಜಿಂದನೂ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ಈಸ್ ಜರ್ನಲಿಂಗ್. ಎಲ್ರಿಗೂ ಅವ್ರದ್ದೇ ಆದಂಥ ವೇ ಇರುತ್ತೆ ಜರ್ನಲಿಂಗ್ ಮಾಡೋದಕ್ಕೆ. ಬಟ್ ನಾನೇನು ಮಾಡ್ತೀನಿ ಅಂದರೆ ಜಸ್ಟ್ ಟು ಡೂ ಲಿಸ್ಟ್ ಮಾಡ್ಕೋತೀನಿ, ಹಾಗೆ 5 ಥಿಂಗ್ಸ್ ವಿಚ್ ಐ ಆಮ್ ಹ್ಯಾಪಿ ಅಬೌಟ್ ಅದ್ರ ಬಗ್ಗೆ ಕೂಡ ಬರೀತೀನಿ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಬರೀತೀನಿ. ಈ ಜರ್ನಲಿಂಗ್ ಹ್ಯಾಬಿಟ್ ನನಗೆ ಫಸ್ಟಿಂದನೂ ತುಂಬಾ ಹೆಲ್ಪ್ ಆಗಿದೆ. ಇನ್ನು ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಮೇಲಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಏನಾಗುತ್ತೆ ಅಂದರೆ ಈ ವರ್ಕಿಂದ ನನಗೆ ಎಷ್ಟೇ ಟಯರ್ಡಾಗಿ ಬಂದಿದ್ರು ಟು ಡೂ ಲಿಸ್ಟ್ನ ಕಂಪ್ಲೀಟ್ ಮಾಡೋಕ್ಕೆ ಇದು ನನಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ. ಐ ಆಮ್ ಆಲ್ ರೆಡಿ ಬಟ್ ನಾಟ್ ಕಂಪ್ಲೀಟ್ಲಿ. ನನಗೆ ಎಷ್ಟೇ ಲೇಟ್ ಆಗಿದ್ರು ನನ್ನ ಸ್ಕಿನ್ ಕೇರ್ ಮಾಡಿದೆ ನಾನು ಯಾವತ್ತೂ ಈಚೆ ಹೋಗಲ್ಲ. ಸೊ ನಿಮಗೆ ಗೊತ್ತಿರೋ ಹಾಗೆ ವಿಂಟರ್ ಆಗಿರೋದ್ರಿಂದ ಸ್ಕಿನ್ ಎಲ್ಲ ಎಷ್ಟು ಬೇಗ ಡ್ರೈ ಆಗುತ್ತೆ ಅಂತ ಗೊತ್ತಲ್ವಾ. ಸೊ ನಿಮ್ ಡ್ರೈ ಸ್ಕಿನ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಅದೇನಪ್ಪಾ ಅಂದ್ರೆ ವಿಲ್ವಾ ಅವ್ರದ್ದು ಮಿಲ್ಕ್ ಬಾಡಿ ಲೋಷನ್. ಇದು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿದ್ದಾರೆ. ಸೊ ನಮಗಷ್ಟೇ ಅಲ್ಲ, ನಿಮ್ಮ ಮಕ್ಕಳಿಗೂ ಕೂಡ ತುಂಬಾನೇ ಸೇಫ್ ಆಗಿದೆ. ಇದೇನಿದ್ರಿಂದ ಮೇಡಪ್ ಆಗಿದೆ ಅಂದ್ರೆ ಸೆರಾಮೈಡ್ಸ್, ಓಟ್ ಮಿಲ್ಕ್ಸ್ ಅಂಡ್ ಆಲಿವ್ ಸ್ಕ್ವಾಲೆನ್ಸ್ ಇಂದ ಮಾಡಿದ್ದಾರೆ. ತುಂಬಾನೇ ಫಾಸ್ಟ್ ಆಗಿ ಅಬ್ಸರ್ವ್ ಆಗುತ್ತೆ, ಟೋಟಲಿ ನಾನ್ ಸ್ಟಿಕಿ ಅಂಡ್ ನಾನ್ ಗ್ರೀಸಿ. ನಮ್ ಸ್ಕಿನ್ ಇದು 48 hours ತನಕ ಸಾಫ್ಟ್ ಆಗಿ ಮತ್ತೆ ಹೈಡ್ರೇಟ್ ಆಗಿ ಇಡುತ್ತೆ. ಪ್ಲಸ್ ಇಟ್ ಹೆಲ್ಪ್ಸ್ ರಿಪೇರ್ ಅಂಡ್ ಪ್ರೊಟೆಕ್ಟ್ ದ ಸ್ಕಿನ್ ಬೇರಿಯರ್ ವಿಚ್ ಇಸ್ ಸೂಪರ್ ಇಂಪಾರ್ಟೆಂಟ್ ಫಾರ್ ಡ್ರೈ ಸ್ಕಿನ್ ಲೈಕ್ ಮೀ. ಎವ್ರಿ ಟೈಮ್ ಐ ಅಪ್ಲೈ ಇಟ್ ಮೈ ಸ್ಕಿನ್ ಫೀಲ್ಸ್ ಲೈಕ್ ಗ್ಲೇಸ್ ಡೋನಟ್ ಸ್ಕಿನ್, ಸಾಫ್ಟ್, ಸ್ಮೂತ್ ಅಂಡ್ ಗ್ಲೋಯಿಂಗ್. ನಾನು ಆಗ್ಲೇ ಹೇಳ್ದಾಗೆ ಇದು ಟಾಡ್ಲರ್ ಫ್ರೆಂಡ್ಲಿ ಟು. ಯಾಕಂದ್ರೆ ಯಾವುದೇ ರೀತಿಯಾದ ಪೆಟ್ರೋಲಿಯಂ, ಸಿಲಿಕಾನ್ ಅಂತ ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ. ಇದನ್ನ ಕ್ಲೀನ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿದ್ದಾರೆ. ಅದು ಯಾವ್ದಾವ್ದು ಅಂದ್ರೆ ಆಲಿವ್ ಸ್ಕ್ವಾಲೆನ್ಸ್, ಕೊಕೊನಟ್ ಆಯಿಲ್ ಅಂಡ್ ಜೊಜೋಬಾ ಆಯಿಲ್. ನಿಮಗೂ ನಂತರ ಹೆಲ್ದಿ ಅಂಡ್ ಸಾಫ್ಟ್ ಸ್ಕಿನ್ ಬೇಕು ಅಂದ್ರೆ ಡೆಫಿನೆಟ್ಲಿ ಚೆಕ್ ಔಟ್ ವಿಲ್ವಾ ಮಿಲ್ಕ್ ಬಾಡಿ ಲೋಷನ್ ಕ್ರೀಮ್. ಇವ್ರ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ರೆ ನಿಮ್ಗೆ 20% ಆಫ್ ಕೂಡ ಸಿಗುತ್ತೆ. ನನ್ನ ಕೂಪನ್ ಕೋಡ್ ಬಂದ್ಬಿಟ್ಟು Swati20. ಹೋಗ್ತಾ ಇದ್ದೀನಿ. ತುಂಬ ಲೇಟ್ ಆಗಿದೆ. ಸ್ಟಿಲ್ ವ್ಲಾಗಿಂಗ್ ಬೇರೆ ಮಾಡಬೇಕಿತ್ತಲ್ಲ, ಅದಕ್ಕೆ ಅಷ್ಟೇ ಲೇಟಾಗಿ ಕೂಡ ಇದ್ದಿದ್ದೀನಿ. ಲೈಕ್ ಓಕೆ ಫೈನ್, ಸ್ವಲ್ಪ ಹರಿಯಲ್ಲಿದ್ದೀನಿ. ಬೇಗ ಆಟೋ ಬುಕ್ ಮಾಡೋಕ್ಕೆ ಟ್ರೈನು ಕೂಡ ಮಾಡ್ತಾಯಿದ್ದೀನಿ. ಬಟ್ ಆಟೋ ಸಿಗ್ತಾ ಇಲ್ಲ. ನಿಲ್ಸಿ ಏನಾಗುತ್ತೆ ಅಂತ. ನಾನು ಆಟೋದಲ್ಲಿ ಕುತ್ಕೊಂಡಿದ ತಕ್ಷಣ ನನಗೆ ಬಂದಿರೋ ಮೇಲ್ಸ್ ಎಲ್ಲದನ್ನು ಚೆಕ್ ಮಾಡ್ತೀನಿ. ಹಾಗೆ ಯೂಟ್ಯೂಬ್ದು ಅನಾಲಿಟಿಕ್ಸ್ನ ಕೂಡ ಚೆಕ್ ಮಾಡ್ತೀನಿ. ಇಂಪಾರ್ಟೆಂಟ್ ಅನಾಲಿಟಿಕ್ಸ್ದು ಸ್ಕ್ರೀನ್ಶಾಟ್ ಕೂಡ ಇಟ್ಕೊಂಡಿರ್ತೀನಿ. ಯಾಕಂದರೆ ಅದು ನನ್ನ ಡೈಲಿ ಗ್ರೋತ್ನ ಟ್ರ್ಯಾಕ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ನ ಮನೆಯಿಂದ ವರ್ಕ್ಗೆ 2 ಬಸ್ ಅವೇ ಇದೆ. ಐ ನೋ ಇಟ್ಸ್ ಫಾರ್ ಬಟ್ ಐ ಲೈಕ್ ದ ವರ್ಕ್. ಸೊ ಅದಕ್ಕೆ ಫಾರ್ ಇದ್ರೂ ಕೂಡ ಐ ಟ್ರಾವೆಲ್. ಹಾಫ್ ವೇಯಿಂದ ನನ್ನ ಕೊಲೀಗ್ ನನ್ನ ಪಿಕ್ ಮಾಡ್ತಾರೆ. ಇವ್ರು ಬರೋದಕ್ಕಿಂತ ಮುಂಚೆ ನನ್ನ ಮನೆಯೇ 5 o'clock ಬಿಡ್ತಾ ಇದ್ದೆ. ಈಗ ನನ್ನ ಕೊಲೀಗ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಮನೆ ಬಿಡ್ತೀನಿ ಆ್ಯಂಡ್ ವಿ ಟ್ರಾವೆಲ್ ಟುಗೆದರ್. ಫಸ್ಟ್ ನಾನು ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಐ ಚೇಂಜ್ ಇಂಟು ಮೈ ಏಪ್ರಾನ್. ಸೊ ಈಗ ಸ್ವಲ್ಪ ಡಾಕ್ಟರ್ ಥರ ಅನಿಸ್ತಾ ಇದ್ದೀನಿ ಅನಿಸುತ್ತೆ ನಿಮಗೆ. ನಾನು ಡಾಕ್ಟ್ರ್ ಅಂತ ಗೊತ್ತಾಗಿದ ತಕ್ಷಣ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೆಡ್ಏಕು, ಕೋಲ್ಡು, ಟ್ಯಾಬ್ಲೆಟ್ ಕೊಡಿ ಅಂತ ಕೇಳಿಬಿಡಿ. ನಿಮ್ಗೆ ಗೊತ್ತಲ್ಲ, ನಾನು ಆಯುರ್ವೇದಿಕ್ ಡಾಕ್ಟ್ರು, ನಾನೆಲ್ಲ ಕಷಾಯದಲ್ಲೇ ಕ್ಲಿಯರ್ ಮಾಡೋದು. ಜಸ್ಟ್ ಕಿಡಿಂಗ್ ಗಾಯ್ಸ್. ಇವಾಗ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಬ್ರೇಕ್ಫಾಸ್ಟ್ ಟೈಮಲ್ಲಿ ಮೀಟ್ ಆಗೋಣ. ಬ್ರೇಕ್ಫಾಸ್ಟ್ ಟೈಮ್. ಇದನ್ನು ನಾನು ಒಬ್ಬಳೇ ಖಾಲಿ ಮಾಡೋಕ್ಕಾಗಲ್ಲ. ಒಂದೇ ಒಂದು ದೋಸೆನ ಆರ್ಡ್ರ್ ಮಾಡಿದ್ದೀನಿ.
ಬ್ರೇಕ್ಫಾಸ್ಟ್ ಎಲ್ಲ ಮುಗಿದು ವಾಪಸ್ ಹೋಗ್ತಾ ಬ್ಯಾಕ್ ಟು ಡ್ಯೂಟಿ. ಸ್ನ್ಯಾಕ್ಗೆ ನನ್ನ ಕೊಲೆಗೂ ಕುಕುಂಬರ್ ಮತ್ತು ನೌಕೋಲ್ ಜೊತೆ ಬಟರ್ ಮಿಲ್ಕ್ ತಂದಿದ್ರು. ಸೊ ನಾನು ಅವ್ರ ಜೊತೆ ಸೇರಿಕೊಂಡು ಇತ್ತೀಚೆಗೆ ತುಂಬಾ ಹೆಲ್ದಿ ಸ್ಟಫ್ ತಿಂತಾ ಇದ್ದೀನಿ. ಪಾಪ ನನ್ನ ಜೊತೆ ಸೇರಿಕೊಂಡು ಅವರು ಇತ್ತೀಚೆಗೆ ಜಂಕ್ ಫುಡ್ ಜಾಸ್ತಿ ತಿಂತಾ ಇದ್ದಾರೆ. ಸ್ನ್ಯಾಕ್ಸ್ ಎಲ್ಲ ತಿಂದಮೇಲೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದಕ್ಕೆ ನಮ್ಮ ಕಾಲೇಜ್ ಚಾಟ್ ಸೆಕ್ಷನ್ಗೆ ಹೋಗಿ ವಿ ಹ್ಯಾಡ್ ಸ್ಯಾಂಡ್ವಿಚ್. ಮಿನಿಮಲ್ ಲಂಚ್ ಅಂತ ಹೇಳ್ಬಿಟ್ಟು ಜಾಸ್ತಿನೇ ತಿನ್ಬಿಟ್ರಿ. ಸೊ ಮನೆಗೆ ಹೋಗಿ ತಿನ್ನೋಕ್ಕಾಗುತ್ತೆ ಅಂದರೆ ತಿನ್ನಬೇಕು ಅಂತ ಅನ್ಸಿದ್ರೆ ತಿಂತೀನಿ, ಇಲ್ಲಾಂದರೆ ತಿನ್ನಲ್ಲ. ನೋಡೋಣ, ಇನ್ನೊಂದು ಅವರ್ ಹೆಂಗಾದ್ರೂ ಬೇಗ ಕಳೆದ್ಬಿಟ್ಟು ಮನೆಗೆ ಹೋಗ್ಬೇಕು. ಇಲ್ಲಿ ಬರಬೇಕಾದ್ರೆ ಎಷ್ಟು ಈ ಥರ ಬಂದಿರ್ತೀನಿ, ಹೋಗ್ಬೇಕಾದ್ರೂ ಅಷ್ಟೇ ಬೇಗ ಹೋಗ್ಬಿಡ್ಬೇಕು. ಬೆಳಗ್ಗೆ ಬಂದಿರೋ ಎನರ್ಜಿಗಿಂತ ಹೋಗ್ಬೇಕಾದ್ರೆ ಡಬಲ್ ಎನರ್ಜಿ ತೊಗೊಂಡು ಹೋಗ್ತೀನಿ ಇಲ್ಲಿಂದ. ನಾನು ಒಳಗಡೆ ಹೋಗ್ತಾಯಿದ್ದೀನಿ. ನಮ್ಮ ಮುಗಿದು ಹೋಗ್ಬೇಕಾದ್ರೆ ಮತ್ತೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀನಿ. ಮಾರ್ನಿಂಗ್ ಅರ್ಲಿ ಬರೋದ್ರಿಂದ ಟ್ರಾಫಿಕ್ಕು ಜನ ಯಾರೂ ಇರೋಲ್ಲ. ಅದೇ ಆಫ್ಟರ್ನೂನ್ ಹೋಗಬೇಕಾದ್ರೆ ಜನ ಟ್ರಾಫಿಕ್ ಎಲ್ಲದೂ ಡಬಲ್ ಆಗೋಗಿರುತ್ತೆ. ಮಾರ್ನಿಂಗ್ ಬರೋದ್ರಿಂದ ನಾನು ಒಬ್ಬಳೇ ರಾಣಿ ಥರ ಬರ್ತೀನಿ. ಬಟ್ ಆಫ್ಟರ್ನೂನ್ ಮನೆಗೆ ವಾಪಸ್ ಹೋಗಬೇಕಾದ್ರೆ ಬಸ್ ಸ್ಟಾಪಲ್ಲಿ ಬಸ್ಸಲ್ಲಿ ಕೂಡ ಕುತ್ಕೊಳ್ಳೋಕ್ಕಲ್ಲ, ನಿಂತ್ಕೊಳ್ಳೋಕೆ ಕೂಡ ಜಾಗ ಇರಲ್ಲ. ಫೈನಲಿ ಐ ಆಮ್ ಬ್ಯಾಕ್ ಹೋಮ್. ಯೂಶಲಿ ನಾನು ಮನೆಗೆ ಬಂದಿದ ತಕ್ಷಣ ನನಗೆ ಏನು ಅನ್ಸುತ್ತೆ ಅಂದರೆ ಮಲ್ಕೊಂಡು ನಿದ್ದೆ ಮಾಡಿಬಿಡೋಣಪ್ಪ ಅಂತ ಅನ್ಸುತ್ತೆ. ಬಿಕಾಸ್ 2 ಬಸ್ ಚೇಂಜ್ ಮಾಡ್ಕೊಂಡು ಬರ್ತೀನಲ್ಲ, ಅದಕ್ಕೆ ತುಂಬ ಅಂದರೆ ತುಂಬಾ ಟಯರ್ಡ್ ಅಂತ ಅನಿಸ್ತಾ ಇರುತ್ತೆ. ನಾನು ಅದನ್ನು ಮಾಡೋಕ್ಕಾಗಲ್ಲ. ಇಲ್ಲಿಂದ ನನ್ನ ಸೆಕೆಂಡ್ ಜಾಬ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅದು ಕಂಟೆಂಟ್ ಕ್ರಿಯೇಷನ್. ಸೊ ನಾನು ಮನೆಗೆ ಬಂದಿದ ತಕ್ಷಣ ಇವಾಗ ನಾನು ಏನೇನು ಪ್ಲಾನ್ ಮಾಡ್ತೀನಿ, ಲೈಕ್ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ಪ್ಲಾನ್ ಮಾಡೋದಿರುತ್ತೆ. ಸ್ಕ್ರಿಪ್ಟಿಂಗ್ ಮಾಡೋದು ಅಥವಾ ಎಡಿಟಿಂಗ್ ನನ್ನ ತಂಗಿಗೆ ಏನಾದರೂ ಹೆಲ್ಪ್ ಮಾಡೋದಿದ್ರೆ ಅದೆಲ್ಲ ಮಾಡೋಕ್ಕಿರುತ್ತೆ. ಫಸ್ಟ್ ನಾನು ಮನೆಗೆ ಬಂದಿದ ತಕ್ಷಣ ಮಾರ್ನಿಂಗ್ದು ಟು ಡೂ ಲಿಸ್ಟ್ನ ಟಿಕ್ ಮಾಡ್ತೀನಿ. ದಟ್ ಈಸ್ ಮೈ ಫೇವ್ರೆಟ್ ಪಾರ್ಟ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ಟು. ರಿಮೈನಿಂಗ್ ಟು ಡೂ ಲಿಸ್ಟಲ್ಲಿ ಇರೋದು ಎಲ್ಲದೂ ಯೂಟ್ಯೂಬ್ ರಿಲೇಟೆಡೇ ಇರುತ್ತೆ. ಸೊ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇತ್ತೀಚೆಗೆ ನಾನು 90 Days with Swati ಅನ್ನೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರದ್ದು ವಾಯ್ಸ್ ಓವರ್ ಎಲ್ಲ ಕೊಡೋಕ್ಕಿತ್ತು, ಅದನ್ನೆಲ್ಲ ಸ್ವಲ್ಪ ಕೊಟ್ಟೆ. ಮತ್ತು ಇವಾಗ ಶೂಟ್ ಮಾಡಿರೋ ವೀಡಿಯೋಸ್ ಎಲ್ಲದೂ ಇಂಪೋರ್ಟ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ವೀಡಿಯೋಗೆ ಬೇಕಾಗಿರೋ ಸ್ಕ್ರಿಪ್ಟ್ ಎಲ್ಲದನ್ನು ಬರ್ಕೊಂಡೆ. ಆ್ಯಕ್ಚುಲಿ ಡಿನ್ನರ್ ತಿಂದ್ಬಿಟ್ಟೆ ವ್ಲಾಗ್ ಮಾಡೋದನ್ನ ಕೂಡ ಮರ್ತೋಗ್ಬಿಟ್ಟೆ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ವ್ಲಾಗ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಎಲ್ಲ ನಾನು ನೀಟಾಗಿ ತೋರಿಸ್ತೀನಿ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ನಿಮ್ಗೇನಾದರೂ ಈ ಥರ ವೀಡಿಯೋಸ್ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಮೋರ್ ಅಂತ ತಿಳಿಸಿ. ಸೊ ಫ್ಯೂಚರಲ್ಲಿ ಈ ಥರ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.